ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣ ಅಂದರೆ ಅಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಇಲ್ಲಿ ಮಿತ್ರರು ಶತ್ರುಗಳಾಗೋದು, ಶತ್ರುಗಳು ಕೈ ಜೋಡಿಸೋದು ಬರೀ ಒಂದು ರಾತ್ರಿಯ ಆಟ. ಆದರೆ ಈಗ ರಾಜ್ಯ ರಾಜಕಾರಣದಲ್ಲಿ ಹಬ್ಬಿರೋ ಸುದ್ದಿ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಚುನಾವಣೆ ಮುಗಿದು ಇಷ್ಟು ವರ್ಷ ಕಳೆದರೂ ಈಗ ಮತ್ತೆ ಪಕ್ಷಾಂತರ ಪರ್ವದ ಬೆಂಕಿ ಹತ್ತಿಕೊಂಡಿದೆ. ಒಂದೆಡೆ ಬಿಜೆಪಿಯ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಜೆಡಿಎಸ್ ಕಡೆ ಮುಖ ಮಾಡಿದ್ದಾರಾ? ಇನ್ನೊಂದೆಡೆ ಅಥಣಿಯ ಹುಲಿ ಲಕ್ಷ್ಮಣ ಸವದಿ ಮತ್ತೆ ಕಮಲ ಹಿಡಿಯಲು ಸಜ್ಜಾಗಿದ್ದಾರಾ? ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಅತೃಪ್ತ ನಾಯಕರು ಸದ್ದಿಲ್ಲದೆ ಕುಮಾರಣ್ಣನ ಮನೆ ಬಾಗಿಲು ತಟ್ಟುತ್ತಿರೋದು ಯಾಕೆ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ರಾಜ್ಯ ರಾಜಕಾರಣದ ಈ ಎಲ್ಲ ರೋಚಕ ಬೆಳವಣಿಗೆಗಳ ಇನ್ಸೈಡ್ ಸ್ಟೋರಿಯನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋ ಸ್ವಲ್ಪ ದೊಡ್ಡದಿದೆ, ಆದರೆ 1 ಸೆಕೆಂಡ್ ಕೂಡ ಮಿಸ್ ಮಾಡಬೇಡಿ. ಯಾಕಂದರೆ ಕರ್ನಾಟಕದ ಭವಿಷ್ಯ ಈ ಬದಲಾವಣೆಯ ಮೇಲೆ ನಿಂತಿದೆ. ರಮೇಶ್ ಜಾರಕಿಹೊಳಿ ಮತ್ತು ಜೆಡಿಎಸ್ ಹೊಸ ಮೈತ್ರಿಯ ಲೆಕ್ಕಾಚಾರ. ಮೊದಲಿಗೆ ನಾವು ಮಾತನಾಡಬೇಕಿರೋದು ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ. ಕಾಂಗ್ರೆಸ್ನಿಂದ 17 ಜನರನ್ನು ಕರೆಕೊಂಡು ಬಂದು ಬಿಜೆಪಿಯಲ್ಲಿ ಸರ್ಕಾರ ತಂದಿದ್ದೆ ಈ ರಮೇಶ್ ಜಾರಕಿಹೊಳಿ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಈಗ ಅದೇ ಬಿಜೆಪಿಯಲ್ಲಿ ಅವರಿಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಿದೆಯೇ? ಮೂಲಗಳ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರು ಈಗ ಜೆಡಿಎಸ್ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದಕ್ಕೆ ಕಾರಣಗಳು ಇವೆ. ಬಿಜೆಪಿಯಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ. ಅಲ್ಲಿ ಮಂತ್ರಿ ಸ್ಥಾನ ಬೇಕೆಂದರೆ ದಿಲ್ಲಿ ನಾಯಕರ ಕಾಲು ಹಿಡಿಯಬೇಕು. ಆದರೆ ಜೆಡಿಎಸ್ನಲ್ಲಿ ಹಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಚ್.ಡಿ. ರೇವಣ್ಣ ಮತ್ತು ಕುಮಾರಸ್ವಾಮಿಯವರು ರಮೇಶ್ ಜಾರಕಿಹೊಳಿ ಬಗ್ಗೆ ಬಹಳ ಸಾಫ್ಟ್ ಆಗಿ ಮಾತನಾಡ್ತಿದ್ದಾರೆ. ಸದನದಲ್ಲಿ ರೇವಣ್ಣ ಅವರು ರಮೇಶ್ ಪರವಾಗಿ ಬ್ಯಾಟ್ ಬೀಸಿದ್ದು ಎಲ್ಲರ ಗಮನ ಸೆಳೆದಿದೆ. ರಮೇಶ್ ಜಾರಕಿಹೊಳಿ ಅವರು ಜೆಡಿಎಸ್ ಸೇರ್ಪಡೆಯಾದರೆ ಅವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಸಂಪೂರ್ಣ ಜವಾಬ್ದಾರಿ ಸಿಗಬಹುದು. ಬಿಜೆಪಿಯಲ್ಲಿ ಸಿಡಿ ಪ್ರಕರಣದ ನಂತರ ಅವರ ವರ್ಚಸ್ಸಿಗೆ ಸ್ವಲ್ಪ ಪೆಟ್ಟು ಬಿದ್ದಿರೋದು ನಿಜ. ಆದರೆ ಜೆಡಿಎಸ್ನಲ್ಲಿ ಅವರಿಗೆ ಪವರ್ಫುಲ್ ಖಾತೆ ಅಥವಾ ಮುಂದಿನ ದಿನಗಳಲ್ಲಿ ಡಿಸಿಎಂ ಹುದ್ದೆಯ ಭರವಸೆಯೂ ಸಿಕ್ಕಿದೆಯಂತೆ. ಬಿಜೆಪಿಯಲ್ಲಿ ಇದ್ದರೆ ಅವರು ಕೊಟ್ಟಿದ್ದನ್ನು ತೆಗೆದುಕೊಳ್ಳಬೇಕು. ಆದರೆ ಜೆಡಿಎಸ್ನಲ್ಲಿ ಇವರೇ ಕಿಂಗ್ ಮೇಕರ್ ಆಗಬಹುದು ಅನ್ನೋದು ರಮೇಶ್ ಲೆಕ್ಕಾಚಾರ. ಲಕ್ಷ್ಮಣ ಸವದಿ ಗರ್ ವಾಪಸಿ, ಬೆಳಗಾವಿ ರಾಜಕೀಯದಲ್ಲಿ ಚದುರಂಗ. ಈಗ ಬೆಳಗಾವಿಯ ಇನ್ನೊಬ್ಬ ಪ್ರಭಾವಿ ಲಿಂಗಾಯತ ನಾಯಕ ಲಕ್ಷ್ಮಣ ಸವದಿ ಅವರ ಕತೆಗೆ ಬರೋಣ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣಕ್ಕೆ ಸವದಿ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದರು. ಆದರೆ ಈಗ ಅವರು ಕಾಂಗ್ರೆಸ್ನಲ್ಲಿ ಖುಷಿಯಾಗಿದ್ದಾರಾ? ಖಂಡಿತ ಇಲ್ಲ ಅನ್ನೋದು ಅವರ ಇತ್ತೀಚಿನ ನಡೆಗಳಿಂದ ಗೊತ್ತಾಗುತ್ತಿದೆ. ಸವದಿ ಅವರಿಗೆ ಈಗ ಕಾಂಗ್ರೆಸ್ನಲ್ಲಿ ಸೈಡ್ ಲೈನ್ ಆಗಿರೋ ಅನುಭವ ಆಗ್ತಿದೆ. ಬೆಳಗಾವಿ ರಾಜಕಾರಣ ಅಂದರೆ ಅದು ಜಾರಕಿಹೊಳಿ ಕುಟುಂಬದ ಆಧಿಪತ್ಯ. ಅಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹವಾ ಜೋರಾಗಿದೆ. ಸವದಿ ಅವರಿಗೆ ಮಂತ್ರಿ ಸ್ಥಾನ ಬೇಕು. ಆದರೆ ಬೆಳಗಾವಿ ಜಿಲ್ಲೆಯಿಂದ ಈಗಾಗಲೇ 2 ಮಂತ್ರಿಗಳಿದ್ದಾರೆ. ಹೀಗಾಗಿ ಸವದಿ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಸದ್ಯಕ್ಕಂತೂ ಅಸಾಧ್ಯ. ಮತ್ತೊಂದೆಡೆ ಬಿಜೆಪಿಯಲ್ಲಿ BS ಯಡಿಯೂರಪ್ಪ ಅವರ ನಂತರ ಒಬ್ಬ ಮಾಸ್ ಲಿಂಗಾಯತ ನಾಯಕರ ಕೊರತೆ ಇದೆ. ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದರೂ ಅವರಿಗೆ ಇಡೀ ಉತ್ತರ ಕರ್ನಾಟಕದ ಮೇಲೆ ಹಿಡಿತ ಸಾಧಿಸೋದು ಕಷ್ಟ ಆಗ್ತಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಮತ್ತೆ ಸವದಿಯವರನ್ನು ಪಕ್ಷಕ್ಕೆ ಕರೆತರಲು ಸಂಧಾನ ನಡೆಸುತ್ತಿದೆಯಂತೆ. ಆದರೆ ಇಲ್ಲಿ ದೊಡ್ಡ ಅಡ್ಡಗಾಲು ಅಂದರೆ ರಮೇಶ್ ಜಾರಕಿಹೊಳಿ. ಸವದಿ ಬಂದರೆ ನಾನು ಇರಲ್ಲ ಅಂತ ರಮೇಶ್ ಹಠ ಹಿಡಿದಿದ್ದಾರೆ. ಈ ಜಿದ್ದಾಜಿದ್ದಿನಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಈಗ ಕುತೂಹಲ. ಹಸ್ತದ ನಾಯಕರು HDK ತೆಕ್ಕೆಗೆ, ಕಾಂಗ್ರೆಸ್ನಲ್ಲಿ ಆಂತರಿಕ ಉತ್ಪಾತ. ಈಗ ಬರೋಣ ಇವತ್ತಿನ ವಿಡಿಯೋದ ಅತ್ಯಂತ ಸ್ಫೋಟಕ ವಿಚಾರಕ್ಕೆ. ಕಾಂಗ್ರೆಸ್ನ ಒಳಗಡೆ ದೊಡ್ಡ ಮಟ್ಟದ ಬಿರುಕು ಕಾಣಿಸಿಕೊಂಡಿದೆ. ದಾವಣಗೆರೆ ಚುನಾವಣೆಯ ಬಳಿಕ ಸಿಎಂ ಆಪ್ತರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿರೋದು ಸಿಎಂ ಬಣವನ್ನು ಕೆರಳುವಂತೆ ಮಾಡಿದೆ. ಸಿದ್ದರಾಮಯ್ಯನವರು ಮೌನವಾಗಿದ್ದರೂ ಅವರ ಆಪ್ತರು ಮಾತ್ರ DK ಶಿವಕುಮಾರ್ ವಿರುದ್ಧ ಗುಡುಗುತ್ತಿದ್ದಾರೆ. ಇದರ ನಡುವೆ ಕುಮಾರಸ್ವಾಮಿಯವರು ಸಡನ್ ಆಗಿ ಆಕ್ಟಿವ್ ಆಗಿದ್ದಾರೆ. ಅನಾರೋಗ್ಯದ ನಡುವೆಯೂ ಅವರು ನಿರಂತರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಅತೃಪ್ತ ನಾಯಕರ ಜೊತೆ ಸಭೆ ಮಾಡ್ತಿದ್ದಾರೆ. ಬರ್ತಾ ಇರೋ ಸುದ್ದಿ ಏನೆಂದರೆ ಕಾಂಗ್ರೆಸ್ನ ಅತ್ಯಂತ ಮೇಲ್ಮಟ್ಟದ 2 ನಾಯಕರು ಸದ್ದಿಲ್ಲದೆ ಕುಮಾರಣ್ಣನನ್ನು ಭೇಟಿಯಾಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಂಪುಟದಿಂದ ತೆಗೆಯುತ್ತಾರೆ ಅನ್ನೋ ಚರ್ಚೆ ಶುರುವಾದಾಗಿನಿಂದ ಅವರು ಮತ್ತೆ ಜೆಡಿಎಸ್ ಕಡೆ ಮುಖ ಮಾಡಿದ್ದಾರಾ ಅನ್ನೋ ಅನುಮಾನ ದಟ್ಟವಾಗಿದೆ. ಜಮೀರ್ ಅವರು ಕುಮಾರಸ್ವಾಮಿಯವರ ಹಳೆಯ ಶಿಷ್ಯ. ಅಧಿಕಾರಕ್ಕಾಗಿ ಅವರು ಏನನ್ನೂ ಮಾಡಬಲ್ಲರು ಅನ್ನೋದು ರಾಜಕೀಯ ಪಂಡಿತರ ಮಾತು. ಕಾಂಗ್ರೆಸ್ನಲ್ಲಿ ಸ್ವಾತಂತ್ರ್ಯವಿಲ್ಲ, ಅನುದಾನವಿಲ್ಲ ಅಂತ ಹೇಳಿ ಅವರು ಮತ್ತೆ ಜೆಡಿಎಸ್ಗೆ ಬಂದರೂ ಅಚ್ಚರಿ ಇಲ್ಲ. ಕೇವಲ ಜಮೀರ್ ಮಾತ್ರವಲ್ಲ, ಸುಮಾರು 12-13 ಶಾಸಕರ ಒಂದು ಗುಂಪು ದೆಹಲಿ ಮಟ್ಟದಲ್ಲಿ ಒತ್ತಡ ಹೇರುತ್ತಿದ್ದರು. ಅವರಿಗೆ ನ್ಯಾಯ ಸಿಗದಿದ್ದರೆ ಅವರು ಕುಮಾರಣ್ಣನ ಆಶ್ರಯ ಪಡೆಯೋದು ಖಚಿತ. 2028ರ ಕನಸು ಮತ್ತು ಕಿಚಡಿ ಸರ್ಕಾರದ ಭಯ.
ಕಾಂಗ್ರೆಸ್ನಲ್ಲಿ ಪಂಚ ರಾಜ್ಯಗಳ ಚುನಾವಣೆಯ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಮಾತು ಜೋರಾಗಿದೆ. ಆದರೆ ಸಿದ್ದರಾಮಯ್ಯ ಬಣದವರು ಇದನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ತಾರಾ? ಡಿಕೆಶಿ ಸಿಎಂ ಆಗೋದನ್ನು ತಪ್ಪಿಸಲು ಸಿದ್ದರಾಮಯ್ಯ ಬಣವು ಬಿಜೆಪಿಯ ಅತೃಪ್ತರ ಜೊತೆ ಸೇರಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲು ಸ್ಕೆಚ್ ಹಾಕುತ್ತಿದೆ ಅನ್ನೋ ಸುದ್ದಿ ಈಗ ಹರಿದಾಡ್ತಿದೆ. ರಾಜ್ಯದಲ್ಲಿ ಈಗಿರುವ ಗ್ಯಾರಂಟಿ ಯೋಜನೆಗಳಿಂದಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಶಾಸಕರಿಗೆ ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ. ಇದರಿಂದ ಬೇಸತ್ತಿರುವ ಶಾಸಕರು ಈ ಸರ್ಕಾರದ ಅವಸ್ಥೆಗಿಂತ ಒಂದು ಕಿಚಡಿ ಸರ್ಕಾರವೇ ವಾಸಿ ಅನ್ನೋ ತೀರ್ಮಾನಕ್ಕೆ ಬರ್ತಿದ್ದಾರೆ. ಬಿಜೆಪಿ ಅತೃಪ್ತರು ಮತ್ತು ಕಾಂಗ್ರೆಸ್ನ ಡಿಕೆಶಿ ವಿರೋಧಿ ಬಣಗಳು ಸೇರಿ ಕುಮಾರಸ್ವಾಮಿ ಅವರನ್ನು ಸಿಎಂ ಪಟ್ಟದಲ್ಲಿ ಕೂರಿಸಲು ಆಪರೇಷನ್ ನಡೆಸುತ್ತಿವೆ. ಕುಮಾರಸ್ವಾಮಿಯವರಿಗೂ ಇದು ಸುವರ್ಣ ಕಾಲ. 2028ರ ಚುನಾವಣೆಯಲ್ಲಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾಯಕನಾಗಿ ಬಿಂಬಿಸಲು ಇದು ಅವರಿಗೆ ಸರಿಯಾದ ಸಮಯ. ಅಧಿಕಾರಕ್ಕಾಗಿ ದ್ವೇಷವನ್ನೆಲ್ಲ ಮರೆತು ಹಳೆಯ ಮಿತ್ರರು ಒಂದಾಗೋ ಮುನ್ಸೂಚನೆ ಸಿಕ್ಕಿದೆ. ವೀಕ್ಷಕರೇ, ಇವೆಲ್ಲವನ್ನು ನೋಡಿದರೆ ಕರ್ನಾಟಕ ರಾಜಕಾರಣ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ಅಂತ ಅನ್ನಿಸುತ್ತಿದೆ. ಯಾರು ಯಾವಾಗ ಪಕ್ಷ ಬಿಡ್ತಾರೆ, ಯಾರು ಯಾರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ರಮೇಶ್ ಜಾರಕಿಹೊಳಿ ಜೆಡಿಎಸ್ ಸೇರಿದರೆ ಅಥವಾ ಲಕ್ಷ್ಮಣ ಸವದಿ ಬಿಜೆಪಿಗೆ ವಾಪಸ್ ಬಂದರೆ ರಾಜ್ಯದ ಚಿತ್ರಣವೇ ಬದಲಾಗುತ್ತೆ. ನಿಮ್ಮ ಪ್ರಕಾರ ರಮೇಶ್ ಜಾರಕಿಹೊಳಿ ಜೆಡಿಎಸ್ ಸೇರೋದು ಸರಿನಾ, ಅಥವಾ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಬೇಕಾ? ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣ ಸಿಎಂ ಆಗ್ತಾರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ರಾಜಕೀಯ ಅಪ್ಡೇಟ್ನೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.